ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಅಬ್ಬಬ್ಬ, ಇದೇನ್ ಮಳೆನೋ ಆಕಾಶಕ್ಕೆ ತೂತು ಬಿದ್ದಿದೆಯೋ ಗೊತ್ತಾಗ್ತಾ ಇಲ್ಲ. ಮಳೆ ಶುರುವಾದ್ರೆ ನಿಲ್ಲೋದೇ ಕಷ್ಟ. ನಿಂತ ಮೇಲೆ ಅವಾಂತರಗಳನ್ನ ಜನ ಸಹಿಸಿಕೊಳ್ಳೋದು ಇನ್ನೂ ಕಷ್ಟ ಆಗಿದೆ. ಕಳೆದೊಂದು ವಾರದಿಂದ ಸುರಿತಾ ಇರುವಂತ ಮಹಾಮಳೆಗೆ ಸಿಲಿಕಾನ್ ಸಿಟಿ ಜನ ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ. ಬೆಂಗಳೂರಿನಲ್ಲಿ ಮಳೆ ಬಂದ್ರೆ ಸಾಕು ಜನರ ಎದೆ ಬಡಿತ ಜಾಸ್ತಿ ಆಗ್ತಿದೆ. ರಾತ್ರಿ ಸುರಿದ ಮಳೆ ಅವಾಂತರದ ಒಂದೊಂದು ದೃಶ್ಯಗಳು ಭಯಾನಕವಾಗಿದ್ವು. ನಗರದ ರಸ್ತೆಗಳು ನದಿಗಳಾಗಿ ಮಾರ್ಪಾಡಾಗಿದ್ವು. ನೀರಿನ ಸೆಳೆತಕ್ಕೆ ಸಿಕ್ಕ ಒಂದೊಂದು ವಸ್ತುಗಳು ಕೊಚ್ಚಿ ಹೋಗ್ತಿದ್ವು. ಶಿವಾಜಿನಗರದಲ್ಲಿ ಬೈಕ್ಗಳು ತರಗಲೆಗಳಂತೆ ಕೊಚ್ಚಿ ಹೋಗಿದ್ವು. ಬೈಕ್ಗಳನ್ನ ಹಿಡಿದುಕೊಳ್ಳಲು ಜನರು ಹರಸಾಹಸ ಪಟ್ರು. ಇವ್ರ ಮನೆ ಹತ್ರ ಬರೀ ನಾಟಿ ಕೋಳಿ ಸಾಕಿ ವರ್ಷಕ್ಕೆ 6 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ. ನೀವು ಕಲಿಬೇಕಾ ಇವರಿಂದ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಇನ್ನು ಸಿಲ್ಕ್ ಬೋರ್ಡ್ ಜಂಕ್ಷನ್ ಸಂಪೂರ್ಣ ಜಲಾವೃತವಾಗಿತ್ತು. ಭಾರಿ ಮಳೆಗೆ ಮಡಿವಾಳ ಕೆರೆ ತುಂಬಿ ಹರಿದ ಪರಿಣಾಮ ಸುಮಾರು 3-4 ಅಡಿಯಷ್ಟು ನೀರು ನಿಂತು ನದಿಯಾಗಿ ಮಾರ್ಪಾಡಾಗಿತ್ತು. ನಗರದ ಪ್ರತಿಷ್ಠಿತ ಬಡಾವಣೆ HSR ಲೇಔಟ್ನಲ್ಲಿ ಅಲ್ಲೋಲ ಕಲ್ಲೋಲವಾಗಿತ್ತು. 2ನೇ ಸೆಕ್ಟರ್ ಏರಿಯಾದ ಹಲವೆಡೆ ಮನೆಗಳು ಜಲಾವೃತವಾಗಿದ್ವು. ಅಲ್ಲದೆ ರಸ್ತೆ ಬದಿ ಜಲಪಾತದಂತೆ ನೀರು ಧುಮ್ಮಿಕ್ಕುತ್ತಿತ್ತು. ಕ್ಯಾರ್ಪುರಂನಲ್ಲಿ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ಗೆ ನೀರು ನುಗ್ಗಿತ್ತು. ವಾಹನಗಳು ನೀರಿನಲ್ಲಿ ತೇಲಿದ್ವು. ಜನರು ಮನೆಯಿಂದ ಹೊರಬರಲಾರದೆ ಪರದಾಡುವಂತಾಗಿತ್ತು. ಅನುಗ್ರಹ ಲೇಔಟ್ ಜಲಾವೃತಗೊಂಡಿದ್ದು ಮನೆಗಳಿಗೆ ನೀರು ನುಗ್ಗಿ ಮಕ್ಕಳು ಶಾಲೆಗೆ ಹೋಗಲು ಆಗದೆ ಪರದಾಡಬೇಕಾಯಿತು. ಪ್ರತಿ ಬಾರಿಯೂ ಇಲ್ಲಿ ಇದೇ ಸ್ಥಿತಿ ನಿರ್ಮಾಣವಾಗ್ತಿದೆ. ಪಾಲಿಕೆ ತಲೆ ಕೆಡಿಸಿಕೊಳ್ತಿಲ್ಲ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ರು. ಅನುಗ್ರಹ ಲೇಔಟಿನ ಮನೆ ಒಳಗಡೆ ಇದೀವಿ ನಾವು. ಮನೆ ಒಳಗಡೆ ನಿಜಕ್ಕೂ ಕೂಡ ಒಂದು ಮಲಗಿರ್ಬೇಕಾದ್ರೆ 3 ಗಂಟೆ ಏನ್ ಮಳೆ ನೀರು ಒಳಗಡೆ ಬಂದಿದೆ, ಎಲ್ಲರಿಗೂ ಕೂಡ ಶಾಕ್ ಆಗಿದೆ ಅಂತ ಹೇಳ್ಬೋದು. ಮನೆ ಮಾಲೀಕರು ಸಾಕಷ್ಟು ಒಂದು ಮನೆ ನೀರನ್ನು ಹೊರಗಡೆ ಹಾಕಕ್ಕೆ ಪ್ರಯತ್ನ ಪಟ್ಟಿದ್ರು. ಆದ್ರೆ ಮನೆ ಸುತ್ತಲೂ ಒಳಗಡೆ ಎಲ್ಲವೂ ಕೂಡ ನೀರು ಬಂದಿದೆ. ರಾತ್ರಿ 11 ಗಂಟೆಗೆ ಶುರು ಆಯ್ತು. ರಾತ್ರಿ 1 ಗಂಟೆಯಿಂದ ಫುಲ್ ನೀರು ತುಂಬ್ಕೊಂಡ್ಬಿಟ್ಟಿದೆ ಮನೆಗೆ. ಕೆಳಗಡೆ ಮಲಗಿದ್ದು. ಸೊ ಇದಕ್ಕೆ ಎಲ್ಲಿ ನೀರು ತುಂಬಿಕೊಳ್ತೋ, ಈ ಡ್ಯೂಪ್ಲೆಕ್ಸ್ ಇರೋದ್ರಿಂದ ನಮ್ಮ ಅದೃಷ್ಟ. ಮೇಲೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳಕಾಯ್ತು. ಒಳಗಡೆ ಅಂತೂ ನೀವು ಕಿಚನ್ ಅಲ್ಲಿ ನೋಡಿದ್ರೆ ಕಿಚನ್ ಒಳಗಡೆ ಬಂದಿರತಕ್ಕಂತ ಮಳೆ ನೀರು ಎಲ್ಲದಕ್ಕೂ ಪಾತ್ರೆ ಸಾಮಾನು ಎಲ್ಲವೂ ಕೂಡ ನೀರಲ್ಲಿ ತೇಲ್ತಾ ಇದೆ ಅಂತಾನೆ ಹೇಳ್ಬೋದು. ಒಟ್ಟಾರೆ ಮಳೆ ಅಂದ್ರೆ ಸಾಕು ಬೆಂಗಳೂರಿಗರು ಬೆಚ್ಚಿ ಬೀಳುವಂತಾಗಿದೆ. ಮಳೆಗಾಲ ಯಾವಾಗ ಮುಗಿಯುತ್ತೋ ಅನ್ನೋ ಪರಿಸ್ಥಿತಿ ಎದುರಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬೆಂಗಳೂರಿನಲ್ಲಿ ಹೆಚ್ಚು ಮಳೆ ಬಂತು ಅಂದ್ರೆ ಸಾಕು ಏನಾದ್ರೂ ಒಂದು ಅನಾಹುತ ಆಗೇ ಆಗುತ್ತೆ ಅನ್ನೋದು ಫಿಕ್ಸ್ ಆಗ್ಬಿಟ್ಟಿದೆ. ಈಗ ರಾಜಧಾನಿಯಲ್ಲಿ ರಾತ್ರಿ ಸುರಿದಂತ ಮಳೆ ಭಾರಿ ಅನಾಹುತಗಳನ್ನೇ ಸೃಷ್ಟಿ ಮಾಡಿದೆ. ಬನ್ನಿ, ರಣಮಳೆ ರಾದ್ದಾಂತ ಹೇಗಿತ್ತು ನೋಡ್ಕೊಂಬರೋಣ. ಮಹಾಮಳೆಗೆ ಮತ್ತೆ ನಲುಗಿದ ಸಿಲಿಕಾನ್ ಸಿಟಿ. ಕುಸಿದ ಮೆಟ್ರೋ ತಡೆಗೋಡೆ, 7 ಕಾರುಗಳು ಜಖಂ. ರಾತ್ರಿ ಸುರಿದ ಮಹಾಮಳೆಗೆ ಮತ್ತೆ ಸಿಲಿಕಾನ್ ಸಿಟಿ ಬೆಂಗಳೂರು ತತ್ತರಿಸಿ ಹೋಗಿದೆ. ಸತತವಾಗಿ ಸುರಿದ ಮಳೆಗೆ ಶೇಷಾದ್ರಿಪುರಂ ಬಳಿಯ ಮೆಟ್ರೋ ತಡೆಗೋಡೆ ಕುಸಿದು ಅವಾಂತರವಾಗಿದೆ. ತಡೆಗೋಡೆ ಬಳಿ ನಿಲ್ಲಿಸಲಾಗಿದ್ದ 7 ಕಾರು, 2 ದ್ವಿಚಕ್ರ ವಾಹನಗಳು ಸಂಪೂರ್ಣ ನಜ್ಜುಗುಜ್ಜಾಗಿದ್ದು, ವಾಹನಗಳ ಸ್ಥಿತಿ ಕಂಡು ಮಾಲೀಕರು ಶಾಕ್ಗೆ ಒಳಗಾಗಿ BMRCL ವಿರುದ್ಧ ಜನರು ಪ್ರತಿಭಟನೆ ನಡೆಸಿದ್ರು. ನಮ್ದು ಸ್ಕಾರ್ಪಿಯೋ ಮೇಡಮ್. ನಾವು ನಿನ್ನೆ ಅಲ್ಲಿ ಮನೆ ಹತ್ರ ಸಾವಾಗೈತಂತ ನಾವು ತಂದು ನಿನ್ನೆನೆ ಗ್ಲಾಸ್ ಹಾಕ್ಸ್ಕೊಂಡು ಬಂದು ನಿಲ್ಸಿರೋದು ಮಧ್ಯಾಹ್ನ. ಅದಕ್ಕೆ ಇವಾಗ ಈ ತೊಂದರೆ ಆಗೈತೆ. ಇಲ್ಲಿ 100 ಜನ ತಿರುಗಾಡ್ತಾ ಇರ್ತಾರೆ. ಅದು ಈ ಥರ ಸೈಡ್ ವಾಲ್ ಥರ ಕಾಂಪೌಂಡ್ ಕಟ್ಬಿಟ್ರೆ ಒಂದು ವೇಳೆ ಸ್ಕೂಲ್ ಮಕ್ಕಳು ಬಿಟ್ಟರೆ, ಒಂದು ವೇಳೆ ಮಕ್ಕಳು ಸ್ಕೂಲ್ ಟೈಮಲ್ಲೇ ಏನಾದರೂ ಹಿಂಗಾಗಿದ್ರೆ ಯಾರು ನಷ್ಟ ಪರಿಹಾರ ಕಟ್ಕೊಡ್ತಾರೆ? ವಿಚಾರ ತಿಳಿದ ಬಳಿಕ ಸ್ಥಳಕ್ಕೆ ದೌಡಾಯಿಸಿದ BMRCL MD ಅಜುಮ್ ಪರ್ವೇಸ್ ಪರಿಹಾರದ ಭರವಸೆ ನೀಡಿದ್ರು. ಇನ್ಶೂರೆನ್ಸ್ ಇದ್ದವರು ಕ್ಲೈಮ್ ಮಾಡಿಕೊಳ್ಳಲಿ, ಹೆಚ್ಚುವರಿ ಖರ್ಚನ್ನ ನಾವೇ ಭರಿಸ್ತೀವಿ ಅಂದ್ರು. ಘಟನಾ ಸ್ಥಳಕ್ಕೆ ಶಾಸಕ ದಿನೇಶ್ ಗುಂಡೂರಾವ್ ಕೂಡ ವಿಸಿಟ್ ಕೊಟ್ಟು ಜನರ ಸಂಕಷ್ಟ ಆಲಿಸಿದ್ರು. ನಮ್ಮದು ಜವಾಬ್ದಾರಿ ಏನಿದೆ, ನಮ್ಮ ಕಡೆಯಿಂದ ನಮ್ಮ ಪ್ರಾಪರ್ಟಿಗೆ ಈ ರೀತಿ ಆಕ್ಸಿಡೆಂಟ್ ಆಗಿ ಈ ರೀತಿ ಡ್ಯಾಮೇಜ್ ಆಗಿದೆ, ಅವರ ಡ್ಯಾಮೇಜ್ಗೆ ಭರ್ಪಾಯಿ ಮಾಡಲಿಕ್ಕೆ ಜವಾಬ್ದಾರಿ ನಮ್ಮದು. ಸದ್ಯ ಯಾರಿಗೂ ಏನು ಏಟಾಗಲಿಲ್ಲ ಅಥವಾ ಯಾರಿಗೆ ಒಂದು ಶಾರೀರಿಕವಾಗಿ ಏನೋ ಅನಾಹುತ ಅಪಾಯ ಆಗಲಿಲ್ಲ. ಸೊ
ಇದನ್ನ ಈಗ ಸರಿಪಡಿಸ್ಕೊಂಡು ಮುಂದೆ ಇದು ಆಗದೆ ಇರತಕ್ಕಂಥ ರೀತಿ ನೋಡ್ಕೋಬೇಕಾಗ್ತದೆ. ಅದೇ ಇದೇನೋ ಅದು ಕಾಮಗಾರಿ ಅದ್ರ ಬಗ್ಗೆ ಎಲ್ಲ ಪೂರ್ತಿ ಪರಿಶೀಲನೆ ಆಗಲಿ. ಯಾಕೆಂದರೆ ಇದು ಮಣ್ಣೆಲ್ಲ ಸೇರಿಕೊಂಡು ಇದು ಮೊದಲೇ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕಾಗಿತ್ತು. ಇದು ಸರಿಯಾಗಿ ಮಾಡಿಲ್ಲ ಅಂತ ಅನಿಸುತ್ತೆ. ಸರಿಯಾಗಿ ಮಾಡ್ಕೊಂಡ್ಬಿಟ್ಟಿದ್ದು ಈ ಥರ ಆಗ್ತಾ ಇರಲಿಲ್ಲ. ಸೊ ಅದನ್ನು ಈಗ ಮತ್ತೆ ಈ ಸಲ ಮಾಡಿದಾಗ ಸರಿಯಾಗಿ ಮಾಡ್ತಕ್ಕಂಥದ್ದಕ್ಕೆ ನೋಡ್ಕೊಳ್ಳೋಣ. ಪಟ್ಟೇಗಾರ ಪಾಳ್ಯದಲ್ಲಿ ಕುಸಿದ ರಸ್ತೆ ಮಧ್ಯದಲ್ಲೇ ಬೃಹತ್ ಗುಂಡಿ. ಇನ್ನು ಮಳೆಯಿಂದಾಗಿ ಪಟ್ಟೇಗಾರ ಪಾಳ್ಯದ ಮುಖ್ಯ ರಸ್ತೆಯಲ್ಲಿ ಬೃಹತ್ ಗಾತ್ರದ ರಸ್ತೆ ಗುಂಡಿ ನಿರ್ಮಾಣವಾಗಿತ್ತು. 6 ಅಡಿಯಷ್ಟು ರಸ್ತೆ ಕುಸಿದ ಗುಂಡಿ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ರು. ಇಲ್ಲೇ ಪಕ್ಕದಲ್ಲಿರೋದು ಗಾಡಿಗಳು ವೆಹಿಕಲ್ ತಿರುಗಾಡಬೇಕಾದ್ರೆ ಮಕ್ಕಳುಗಳು ಅವರು ಇವರೆಲ್ಲ ಬರ್ತಾ ಇರ್ತಾರೆ. ತುಂಬ ಪ್ರಾಬ್ಲಮ್. ಇದು ಬಂದು ಆಲೆ ಆಗಿ ಇವ್ರು ಹೇಳ್ದಂಗೆ 1 ತಿಂಗಳಾಯಿತು. 1 ತಿಂಗಳಾದರೆ ಸುಮ್ಮನೆ ಯಾವುದೋ ವೇಸ್ಟ್ ಸಾಮಾನು ಜಲ್ಲಿ ಎಲ್ಲ ಸುಲ್ಬಿಟ್ಟು ಹೋಗಿದ್ದಾರೆ. ಯಾರನ್ನು ತಿರ್ಗಾದ ಮೇಲೆ ಏನು ಮಾಡಬೇಕು ಅಂತ ಇಲ್ಲ ನೋಡಿ. ತಿರ್ಗಾ ನೆನ್ನೆ ಹಿಂಗಾಗಿದೆ. ಯಾವ್ದಾರ ಗಾಡಿ ಬಂದು ಒಳಗಡೆ ಕುಂತಿದ್ರೆ ಎಷ್ಟು ಅವರಿಗೆ ಪ್ರಾಣ ಇದಾಗಿರೋದು. ಒಟ್ನಲ್ಲಿ ಮಹಾಮಳೆಯಿಂದ ನಗರದಲ್ಲಿ ಸಾಲು ಸಾಲು ಅವಾಂತರ ಸೃಷ್ಟಿಯಾಗಿದ್ದು ಸಾಕಪ್ಪ ಮಳೆಯ ಸಹವಾಸ ಅನ್ನುವಂತಾಗಿದೆ. ಹಂಸ ಶ್ಯಾಮಲಾ, ನ್ಯೂಸ್ 18 ಕನ್ನಡ, ಬೆಂಗಳೂರು.